ಏವನ್ ಟಿವಿ ನ್ಯೂಸ್ ವೀಕ್ಷಕರಿಗೆ ಸ್ವಾಗತ. ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಆಶಾ ಕಾರ್ಯಕರ್ತೆಯರ ಪ್ರತಿಭಟನೆ. ತಾಲೂಕು ಕಚೇರಿ ಮುಂಭಾಗ ಧರಣಿ ಕುಳಿತ ಆಶಾ ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಆಗ್ರಹಿಸಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರು ತಾಲೂಕು ಕಚೇರಿ ಮುಂಭಾಗ ಪ್ರತಿಭಟನೆ ನಡೆಸಿ ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸಿದರು. ಬೆಂಗಳೂರಿನ ಫ್ರೀಡಂ ಪಾರ್ಕ್ನಲ್ಲಿ ಕರ್ನಾಟಕ ರಾಜ್ಯ ಸಂಯುಕ್ತ ಆಶಾ ಕಾರ್ಯಕರ್ತೆಯರ ಸಂಘದ 40,000ಕ್ಕೂ ಹೆಚ್ಚು ಕಾರ್ಯಕರ್ತೆಯರು ವಿವಿಧ ಬೇಡಿಕೆಗಳನ್ನು ಈಡೇರಿಸುವಂತೆ ಪ್ರತಿಭಟಿಸಿದ್ದವು. ಈ ಬಗ್ಗೆ ಸಿಎಂ ಸಿದ್ದರಾಮಯ್ಯ ಅವರು ಸಂಘಟನೆ ಜೊತೆಯಲ್ಲಿ ಸಭೆ ನಡೆಸಿದರು. ಈ ವೇಳೆ ಸಂಘಟನೆ ನಾವು 12,000 ಗೌರವಧನ ನೀಡಬೇಕೆಂದು ಒತ್ತಾಯ ಮಾಡಿದರು. ಸರ್ಕಾರ 10,000 ಗೌರವಧನ ನೀಡುವ ಭರವಸೆ ನೀಡಿತ್ತು. ಅಲ್ಲದೆ ಕಾಂಪೋನೆಂಟ್ಗಳ ಹೆಚ್ಚುವರಿ ಕೆಲಸದ ಆಧಾರದ ಮೇಲೆ ಹೆಚ್ಚುವರಿ ಇನ್ಸೆಂಟಿವ್ ಕೂಡ ನೀಡಲಾಗುವುದು ಎಂದು ಭರವಸೆ ನೀಡಿದರು. ನಂತರ ಸಿಎಂ ಭರವಸೆ ಮೇರೆಗೆ ಪ್ರತಿಭಟನೆ ಕೈಬಿಡಲಾಗಿತ್ತು. ಆದರೆ ಈಗ ನಿಶ್ಚಿತ ಗೌರವಧನ 10,000 ಹಣವನ್ನು ಆಶಾ ಕಾರ್ಯಕರ್ತರಿಗೆ ನೀಡುವ ಆದೇಶವನ್ನು ಹೊರಡಿಸಿಲ್ಲ. 1,000 ಬಜೆಟ್ನಲ್ಲಿ ಹೆಚ್ಚಿಸುವುದಾಗಿ ತಿಳಿಸಿದ್ರು, ಅದನ್ನ ಕೂಡ ನೀಡಿಲ್ಲ. ಸರ್ಕಾರ ನೀಡಿದ ಭರವಸೆ ಈಡೇರಿಲ್ಲ. ಆಶಾ ಕಾರ್ಯಕರ್ತೆಯ ನ್ಯಾಯಯುತವಾದ ಬೇಡಿಕೆ ಈಡೇರಿಸದಿದ್ದರೆ ಹೋರಾಟ ತೀವ್ರಗೊಳಿಸುವುದಾಗಿ ಪ್ರತಿಭಟನಾಕಾರರು ಎಚ್ಚರಿಸಿದರು. ಪ್ರತಿಭಟನೆಯಲ್ಲಿ ಲಕ್ಷ್ಮಿ, ರೇಷ್ಮಾ, ಎಂ ಪಾರ್ವತಿ, ಶಿವಮ್ಮ, ಅಂಜಮ್ಮ, ನಾಗರತ್ನಮ್ಮ, ಸುಶೀಲಮ್ಮ ಸೇರಿದಂತೆ ಮತ್ತಿತರರು ಇದ್ದರು. ಆಗಿರ್ಬೋದು, ಪ್ರೋತ್ಸಾಹನ ಆಗಿರ್ಬೋದು, ಯಾವುದೇ ರೀತಿಯಾಗಿ ಹೆಚ್ಚಳ ಆಗಿರೋದಿಲ್ಲ. ಮತ್ತೆ ಇದು ಅದನ್ನು ನಾವು ಈ ಮೆಮೊರಂಡಮ್ ಅಲ್ಲಿ ನಾವು ತಹಶೀಲ್ದಾರ್ಗೆ ಮನವಿ ಕೊಡ್ತಾ ಇದ್ವಿ. ಮತ್ತೆ ಇದುವರೆಗೂ ನಮಗೆ ಯಾವುದೇ ಒಂದು ಪೆನ್ಷನ್ ಆಗಿರ್ಬೋದು, ಯಾವುದೇ ಸಾಮಾಜಿಕ ಭದ್ರತೆ ಇರೋಂಥ ಯಾವುದೇ ಸ್ಕೀಮ್ಗಳಲ್ಲೂ ಕೂಡ ನಾವಿಲ್ಲ. ನಮಗೆ ಏನಾದರೂ ಆರೋಗ್ಯ ತೊಂದರೆ ಆದರೂ ಕೂಡ ನಮಗೆ ತೋರಿಸ್ಕೊಳ್ಳೋಕ್ಕೆ ಯಾವುದೇ ಒಂದು ಸ್ಕೀಮ್ ಕೂಡ ಇಲ್ಲ. ಮತ್ತು ನಮಗೆ ಏನು ಕನಿಷ್ಠ ವೇತನ ಮೊನ್ನೆ ನಾವು ಫ್ರೀಡಂ ಪಾರ್ಕಲ್ಲಿ ಸ್ಟ್ರೈಕ್ ಮಾಡಿದಾಗ 10,000 ಆದೇಶ ಮಾಡಿಬಿಟ್ಟಿದ್ದೀವಿ, ಇನ್ಮೇಲೆ ನಿಮ್ಗೆ 10,000 ಬರುತ್ತೆ ಅಂತ ಹೇಳಿದ್ರು. ಇದುವರೆಗೂ ಇಷ್ಟು ದಿವಸ ಆಯಿತು, ಒಂದು ಆದೇಶನೂ ಬರಲಿಲ್ಲ, 10,000ನೂ ಬರಲಿಲ್ಲ. ಅದು ಆದೇಶನೂ ಈ ಕೂಡಲೇ ಹೊರಡಿಸ್ಬೇಕು. ಮತ್ತು ಅವರೇ 1,000 ರೂಪಾಯಿ ಆಶಾ ಅಂಗನವಾಡಿ ಬಿಸಿ ಊಟವರೆಗೆ 1,000 ರೂಪಾಯಿ ನಾನು ಹೆಚ್ಚಳ ಮಾಡಿದ್ದೀನಿ ಅಂತೇಳಿ ಅದನ್ನು ಆದೇಶ ಹೊರಡಿಸಿದ್ರು. ಅದು ಆಗಲಿ ನಮ್ಗೆ ಇದುವರೆಗೂ 1,000 ರೂಪಾಯಿ ಕೂಡ ನಮ್ಮ ಕೈ ಸೇರಿಲ್ಲ. ಈ ಥರ ಎಷ್ಟೋ ನಮಗೆ ಬರಬೇಕಾಗಿರೋ ಅಮೌಂಟುವೇ ನಾವು ಶ್ರಮಕ್ಕೆ ತಕ್ಕಾಗಿರೋಂಥ ವೇತನ ನಮಗೆ ಸಿಗ್ತಾ ಇಲ್ಲ. ಕಷ್ಟಪಡ್ತಾ ಇರೋ ಅಮೌಂಟೇ ನಮಗೆ ಬರ್ತಾ ಇಲ್ಲ ಸರ್. ಅದೆಲ್ಲನೂ ಎಲ್ಲಿ ನಿಲ್ತಾ ಇದೆ, ಯಾಕೆ ಅದು ಬರ್ತಾ ಇಲ್ಲ ಅನ್ನೋದ್ರ ಬಗ್ಗೆ ಅದು ಸ್ವಲ್ಪ ಕಾಳಜಿ ವಹಿಸಿ ಅದು ನಮಗೆ ಬರೋ ಥರ ಆಗಬೇಕು. ಮತ್ತು ಯಾರಾದರೂ ಇಷ್ಟು ವರ್ಷ ಸೇವೆ, ಒಂದು 10 ವರ್ಷ 15 ವರ್ಷದಿಂದ ಸೇವೆ ಮಾಡಿದ್ದೀವಿ, ಅವ್ರಿಗೆ ಬಿಟ್ಟಾಗ ಬರೀ 20,000 ಮಾತ್ರ ಕೊಡ್ತಾ ಇದ್ದಾರೆ ಸರ್. ಅವ್ರಿಗೆ ಅದನ್ನು ಕೂಡ ಹೆಚ್ಚಳ ಮಾಡಬೇಕು. ಮತ್ತು ಏನಾದರೂ ಡೆತ್ ಆದಾಗ ಬರೀ ನಮಗೆ ಅದು ಏನು ಬರೀ ಇನ್ಶೂರೆನ್ಸ್ಗಳು ಕೂಡ ಬೇರೆ ಯಾವುದೂ ಇಲ್ಲ. ಅದು ಕೂಡ ಕೆಲವ್ರಿಗೆ ಇದುವರೆಗೂ ಕೈ ಸೇರಿಲ್ಲ. ಅದನ್ನೆಲ್ಲ ಕೈ ಸೇರೋ ಹಾಗೆ ಮಾಡಬೇಕು. ಮತ್ತು ನಮ್ಮನ್ನು ಸ್ಕೀಮ್ ವರ್ಕರ್ಸ್ಗಳಿಂದ ತೆಗೆದು ಆಶಾ ವರ್ಕರ್ಸ್ನ ಕಾಯಂ ಮಾಡಬೇಕು ಅಂತ ನಾವು ಈ ಮೂಲಕ ಕೇಂದ್ರ ಸರ್ಕಾರಕ್ಕೆ ತಹಶೀಲ್ದಾರಿಂದ ಮನವಿ ಕೊಡ್ತಾ ಇದ್ದೀವಿ ಸರ್.